ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬಿಜೆಪಿ ಅಹೋರಾತ್ರಿ ಧರಣಿ. ಬೇಡಿಕೆ ಒಂದೇ, 187 ಕೋಟಿ ರೂಪಾಯಿಗಳ ವಾಲ್ಮೀಕಿ ನಿಗಮ ಹಗರಣದ ಆರೋಪ ಹೊತ್ತಿರುವ ಸಚಿವ ಬಿ. ನಾಗೇಂದ್ರ ಅವರನ್ನು ತಕ್ಷಣ ವಜಾಗೊಳಿಸಿ. ಈ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದು ಬೆಳಗಾವಿ ದಕ್ಷಿಣ ಶಾಸಕ ಅಭಯ ಪಾಟೀಲ್. ಎಲ್ಲಿ ತನಕ ನಾಗೇಂದ್ರ ಅವರು ರಾಜೀನಾಮೆ ಕೊಡೋದಿಲ್ಲ ಅಲ್ಲಿ ತನಕ ಅಹೋರಾತ್ರಿ ಹೋರಾಟ. ಈ ಒಂದು ವಿಷಯ ಅಲ್ಲ, ಅನೇಕ ವಿಷಯಗಳಲ್ಲಿ ನೋಡ್ರಿ, ಸ್ವಾತಂತ್ರ್ಯ ಬಂದ ನಂತರ ಇವತ್ತಿನ ತನಕ ಇಷ್ಟು ಭ್ರಷ್ಟ, ಇಷ್ಟು ಕೆಳಮಟ್ಟದ ವಿಚಾರ ಮಾಡುವಂಥ ಸರ್ಕಾರ ನೋಡಿಲ್ಲ. ಯಾರೋ ನೂರಾರು ಕೋಟಿಯನ್ನು ಲೂಟಿ ಮಾಡಿ ಜೈಲಿಗೆ ಹೋಗಿ ಇನ್ನು ಕೇಸ್ ನಡೆದ್ರೂ ಸಹ ಮತ್ತೆ ಅದನ್ನು ವಾಪಸ್ ತಗುವಂತಹ ಭಂಡ ಮತ್ತು ಅತಿ ಭ್ರಷ್ಟ ಸರ್ಕಾರ ಡಿ ಕೆ ಶಿವಕುಮಾರ್ ಅವರು. ಶಿವಕುಮಾರ್ ಸಾಹೇಬ್ರಿಗೆ ಒಂದು ಅವಕಾಶ ಸಿಕ್ಕಿತ್ತು, ಒಂದು ಉತ್ತಮವಾದಂಥ ಮಂತ್ರಿಮಂಡಲವನ್ನು ಕೊಟ್ಟು ಒಂದು ಹೊಸ ಶಕೆಯನ್ನು ಆರಂಭ ಮಾಡೋದು. ಅವರು ಮೊದಲನೇ ಬಾಲ್ನಲ್ಲೇ ಹಿಡಿದಿದ್ದಾರೆ, ಫಸ್ಟ್ ಬಾಲ್ಗೆ ವಿಕೆಟ್ ಹೋಗೈತಿ. ಹೀಗಾಗಿ ಏನು ಮುಂದಂತೂ ಚಲೋ ಆಗೋದಿಲ್ಲ, ಯಾಕಂದ್ರೆ ಪ್ರಾರಂಭನ ಸರಿಯಾಗಿ ಆಗಲಿಲ್ಲ. ಹೀಗಾಗಿ ಈ ಸರ್ಕಾರ ಭಾಳ ದಿವಸ ಜನರ ಮನಸ್ಸಿನಾಗ ಉಳಿಯೋದಿಲ್ಲ. ಈಗಾಗಲೇ ಅನೇಕ ಸಮಸ್ಯೆಗಳು ಸಿದ್ದರಾಮಯ್ಯನವರು ಇಷ್ಟು ಸಾವಿರಾರು ಸಮಸ್ಯೆ ಮಾಡಿ ಹೋಗಿದಾರಲ್ಲ, ಆ ಸಮಸ್ಯೆ ಬಗೆಹರಿಸಾಕನ್ನು ಡಿ ಕೆ ಶಿವಕುಮಾರ್ ಅವ್ರಿಗೆ ಇನ್ನೂ 5 ವರ್ಷ ಬೇಕು, ಜನ ಕೊಡೋದಿಲ್ಲ. ಹೀಗಾಗಿ ಅದ್ರೊಳಗೆ ಮತ್ತೆ ತಾವ ಸಮಸ್ಯೆ ಮಾಡ್ಕೊತಾರೆ. ಎಲ್ಲರೂ ತಮ್ಮ ಕಾಲ ಮೇಲೆ ಕಲ್ಲು ಚೆಲ್ಕೊತಾರೆ, ಆದರೆ ಇವರು ತಮ್ಮ ತೆನಿ ಮೇಲೆ ಕಲ್ಲು ಚೆಲ್ಕೊತಾರೆ. ಅಂದರೆ ರಾಜೀನಾಮೆ ಕೊಡೋರಿಗೆ ಹೋರಾಟ ಮುಂದೆ ರಾಜೀನಾಮೆ ಕೊಡಿಸ್ದಂಗ ರಾತ್ರಿ ನೀವು ಬಂದು ನೋಡ್ರಿ, ಎಲ್ಲರೂ ಇರುತ್ತೆ. ನಾವು ಸರ್ಕಾರನ ಅನೇಕ ತಪ್ಪುಗಳು ಮಾಡತ್ತದ. ಆ ತಪ್ಪುಗಳನ್ನ ಜನರಿಗೆ ಹೇಳಿ ಜನರ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇದು ಇಂಪಾರ್ಟೆಂಟ್ ಐತೆ ಅಂತ ಇಲ್ಲಿ ಬಂದ ಇವತ್ತು ರಾತ್ರಿನ ಇಲ್ಲೇ ಇರೋದನ್ನ ವಸ್ತಿ. ಇನ್ನೂ ಭಾಳ ವಿಕೆಟ್ ಹೋಗ್ತಾವೆ. ಫಸ್ಟ್ ಬಾಲ್ ಒಂದು ವಿಕೆಟ್ ಇದೆ, ಇನ್ನೂ ವಿಕೆಟ್ ಭಾಳ ಹೋಗ್ತಾವೆ. ಪ್ರಶ್ನೆ ನ್ಯಾಯಸಮ್ಮತ, ಆದರೆ ಈ ಪ್ರಶ್ನೆ ಕೇಳಲು ಅಭಯ ಪಾಟೀಲ್ ಅವರೇ ಸೂಕ್ತ ವ್ಯಕ್ತಿಯೇ? ಅಭಯ ಪಾಟೀಲ್ ಸ್ವತಃ 2012ರಿಂದ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಗಳಿಕೆ ಪ್ರಕರಣ ಎದುರಿಸುತ್ತಿದ್ದಾರೆ. ಇದೀಗ ಈ ಪ್ರಕರಣ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಕರ್ನಾಟಕ ಲೋಕಾಯುಕ್ತದ ಬಳಿ ಇದೆ. ಸಾಮಾಜಿಕ ಕಾರ್ಯಕರ್ತ ಸುಜಿತ್ ಮುಳಗುಂದ ಅವರ ದೂರಿನ ಮೇಲೆ 2004ರಿಂದ 2008ರ ಶಾಸಕ ಅವಧಿಯಲ್ಲಿ ಅಭಯ ಪಾಟೀಲ್ ಕೋಟ್ಯಂತರ ರೂಪಾಯಿ ಹೆಚ್ಚುವರಿ ಆಸ್ತಿ ಗಳಿಸಿದ ಆರೋಪವಿದೆ. ಕರ್ನಾಟಕ ಹೈಕೋರ್ಟ್ ಹಲವು ಬಾರಿ ಎಫ್ಐಆರ್ ರದ್ದುಗೊಳಿಸಿತ್ತು. ಆದರೆ ಇವೆಲ್ಲ ಕಾರ್ಯವಿಧಾನದ ಕಾರಣಗಳಿಂದ ಆಗಿತ್ತು, ಆರೋಪದ ಅಸಲಿ ಅಂಶದ ಮೇಲಲ್ಲ. ಆಗಸ್ಟ್ 2024ರಲ್ಲಿ ಸುಪ್ರೀಂ ಕೋರ್ಟ್ ಲೋಕಾಯುಕ್ತವನ್ನು ತರಾಟೆಗೆ ತೆಗೆದುಕೊಂಡು ಕ್ರಮ ಕೈಗೊಳ್ಳಲು ಆದೇಶಿಸಿತು. ಲೋಕಾಯುಕ್ತ ಪೊಲೀಸ್ ತನಿಖೆಯ ಪ್ರಕಾರ ಅಭಯ ಪಾಟೀಲ್ ಅವರ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಪ್ರಮಾಣ 128.01. ಮೇ 2025ರಲ್ಲಿ ಲೋಕಾಯುಕ್ತ ಅಂತಿಮವಾಗಿ ಅಭಯ ಪಾಟೀಲ್ ವಿರುದ್ಧ ಹೊಸ ಎಫ್ಐಆರ್ ದಾಖಲಿಸಿತು. 13 ವರ್ಷ 3 ಎಫ್ಐಆರ್ಗಳು, ಸುಪ್ರೀಂ ಕೋರ್ಟ್ವರೆಗೂ ಹೋದ ಪ್ರಕರಣ. ಇದು ಇಂದಿಗೂ ಜೀವಂತ. Celebrate this Varamahalakshmi with Bhima from August 10th to 30th with offers that shine as bright as the festival itself. Get up to rupees 1,000 off per gram on gold, flat rupees 1,000 off per gram on diamond, and rupees 1,000 off on every 50 grams of silver. Get rupees 150 extra per gram on old gold exchange. And that's not all. Rupees 4 crore worth of diamond jewelry to be won through lucky draw. Offers available at all Bhima showrooms near you. TNC apply.